ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಏನು ವಿಷಯ ಅಂತ ನಾನು ತಮಿಳ್ ಆ್ಯಡ್ ಮಾಡ್ತೀನಿ. ತುಂಬ ಜನ ವೆಯ್ಟ್ ಮಾಡಿದಂಥ ವಿಷಯ ಇದು. ತುಂಬ ಜನ ಸಹ ಕ್ವಶನ್ ಮಾಡ್ತಾಯಿದ್ರಿ, ಸರ್ ನಮ್ಗೆ ಅಮೌಂಟ್ ಬಂದಿಲ್ಲ, ನಮಗೂ ಬರುತ್ತಾ, ಯಾವ ಅಮೌಂಟ್ ಬರುತ್ತೆ ಅಂತ ಕೇಳ್ತಾಯಿದ್ರಿ. ನೋಡಿ, ಇದು ಜನವರಿ ಮಂತ್ ಅಮೌಂಟು ಫೆಬ್ರವರಿ 17 ಬಂದಿರೋದು. ನಾನು ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಫೆಬ್ರವರಿ 17/25 ಜನವರಿ ಮಂತ್ ಅಮೌಂಟು ಕ್ರೆಡಿಟ್ ಆಗಿದೆ. ಇದು ಲೈವಲ್ಲಿ ನಿಮಗೆ DBT ವೆಬ್ಸೈಟ್ ಮುಖಾಂತರ ನಿಮ್ಗೆ ತೋರಿಸ್ತಾ ನೋಡ್ಬೇಕಾರೆ ನೋಡಿ, ಇದು ಡೆಬಿಟ್ ಇದು ಅಪ್ಲಿಕೇಶನು. ನೋಡಿಲಿ 17/2/25 ಅಮೌಂಟ್ ಕ್ರೆಡಿಟ್ ಆಗಿದೆ, 3,000 ರೂಪಾಯಿ. ನೋಡಿದ್ರಾ, ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವೊಬ್ಬರಿಗೆ ಡೆಬಿಟ್ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಬರಲ್ಲ, ಅಮೌಂಟ್ ಚೆಕ್ ಮಾಡೋಕ್ಕೆ ಬರಲ್ಲ. ತುಂಬ ಜನರಿಗೆ ನಾನು ಆಲ್ರೆಡಿ ಪ್ರಿವಿಯಸ್ ವೀಡಿಯೋಲಿ ಸಹ ನಾನು ಇದನ್ನು ತೋರಿಸ್ತೀನಿ. ಇವತ್ತು ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ಫಸ್ಟ್ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೆಬಿಟ್ ಅಂತ ಸರ್ಚ್ ಮಾಡಿ. ಇದು ಒಂದು ಬಂದು ಸ್ಟೇಟ್ ಗೌರ್ಮೆಂಟಿದು ಅಪ್ಲಿಕೇಶನು. ಡೌನ್ಲೋಡ್ ಆದ ತಕ್ಷಣ ನೀವಲ್ಲಿ ಆಲ್ರೆಡಿ ನೀವು ಅಕೌಂಟ್ಗೆ ಕ್ರಿಯೇಟ್ ಆಗಿದ್ದರೆ ಲಾಗಿನ್ ಆಗ್ಬೋದು. ಫಸ್ಟೇ ನೀವು ಆಗ್ತಿದ್ರಂದ್ರೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡಿ, ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೊಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ನೋಡಿ, ಜಸ್ಟ್ ಇವಾಗ ನೀವು ಅಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಂಬರ್ ಹಾಕ್ಬಿಡಿ, ನಿಮ್ಮ ನೇಮ್ ಅಲ್ಲಿ ಬರುತ್ತೆ, ಪಟ್ಟಣದಲ್ಲಿ ಬರುತ್ತೆ. ಇವಾಗ ಜಸ್ಟ್ ನೀವು OTP ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಮುಗೀತು. ಇಲ್ಲಿ ಲಾಗಿನ್ ಸಕ್ಸಸ್ಫುಲ್ ಆಯಿತು. ಇವಾಗ ಅಲ್ಲಿ ಪೇಮೆಂಟ್ ಸ್ಟೇಟಸ್ಸು, ಪ್ರೊಫೈಲು, ಎಷ್ಟೊಂದು ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ಆಪ್ಷನ್ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು ನೀವಲ್ಲಿ, ಆಯಿತಾ. ನೋಡಿ, ಫಸ್ಟ್ ಇವಾಗ ಇದು ನಿಮ್ಮ ಡೀಟೇಲ್ಸ್ ಇದೆ. ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಹೋಗುತ್ತೆ ಅದು ನೋಡ್ಬೋದು ನೀವಲ್ಲಿ. ಇದು ಡೆಬಿಟ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್. ನೆಕ್ಸ್ಟ್ ಇಲ್ಲಿ ನಿಮ್ಮದು ಪ್ರೊಫೈಲ್ ಇನ್ಫಾರ್ಮೇಷನ್, ನೇಮು, ಅಡ್ರೆಸ್ಸು ಎಲ್ಲ ಬಂದುಬಿಡುತ್ತೆ. ಮತ್ತು ಇನ್ನೊಂದು ಇಲ್ಲಿ ಬೆನಿಫಿಟ್ಸ್ ನಿಮ್ಗೆ ಏನಿದೆ ಅಂತದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.